ಎಲ್ಲರಿಗೂ ನಮಸ್ಕಾರ. ವೇದಿಕೆಯಲ್ಲಿ ಸ್ಥಳೀಯ ಶಾಸಕ ಮಿತ್ರರಾದಂತ ಬೈರತಿ ಬಸವರಾಜ್ ಅವರೇ, ನಮ್ಮ ಮಹದೇವಪುರ ಶಾಸಕರಾದಂತ ಸೋದರಿ ಮಂಜುಳಾ ನಿಂಬಾವಳಿ ಅವರೇ, ನಮ್ಮ ಪ್ಲಾನಿಂಗ್ ಕಮಿಟಿ ವೈಸ್ ಚೇರ್ಮನ್ ಆದಂತ ರಾಜೀವ್ ಗೌಡ್ರೆ, ವಿಧಾನ ಪರಿಷತ್ತಿನ ಸದಸ್ಯರಾದಂತ ಅರವಿಂದ್ ಲಿಂಬಾಣಿ ಅವರೇ, ನಮ್ಮ ಸುಧಾಮ್ ದಾಸ್ ಅವರೇ, ನಮ್ಮ ಆಯುಕ್ತರು, ನಮ್ಮ ಮೇಯರ್ ಜವಾಬ್ದಾರಿಯನ್ನು ವಹಿಸತಕ್ಕಂತ ನಮ್ಮ ರಾಕೇಶ್ ಸಿಂಗ್ ಅವರೇ, ಆಯುಕ್ತರಾದಂತ ತುಷಾರ್ ಗಿರಿನಾಥ್ ಅವರೇ, ಇಲ್ಲಿ ಬಿಡಿಎ ಕಮಿಷನರ್ ಬಂದಿದ್ದಾರೆ, ಬಿಎಂಟಿಸಿ ಕಮಿಷನರ್ ಇದ್ದಾರೆ, ಎಂಡಿ ಅವರಿದ್ದಾರೆ, ಬಿಡಬ್ಲ್ಯೂಎಸ್ಎಸ್ಬಿ ಚೇರ್ಮನ್ ಇದ್ದಾರೆ, ಪೊಲೀಸಿನ ಸಂಬಂಧಪಟ್ಟಂತ ಟ್ರಾಫಿಕ್ ಸಂಬಂಧಪಟ್ಟಂತ ಎಲ್ಲ ಅಧಿಕಾರಿಗಳಿದ್ದಾರೆ ಮತ್ತು ಡಿಸಿ ಅವರಿದ್ದಾರೆ, ZPA ಸಿಇಒ ಇದ್ದಾರೆ, ನಮ್ಮ ಇಲಾಖೆಗೆ ಕಾರ್ಪೊರೇಷನ್ ಸಂಬಂಧಪಟ್ಟಂತ ಎಲ್ಲ ಇಲಾಖೆ ಅಧಿಕಾರಿಗಳಿದ್ದಾರೆ, ನಿಮ್ಮ ಜಾಯಿಂಟ್ ಕಮಿಷನರ್ ದಾಕ್ಷಾಯಣಿ ಇದ್ದಾರೆ, ಇನ್ನು ಎಲ್ಲ ಅಧಿಕಾರಿಗಳು ಕೂಡ ಇದ್ದಾರೆ. ಹೌಸಿಂಗ್ ಅವರಿದ್ದಾರೆ, ಸ್ಲಮ್ ಡೆವಲಪ್ಮೆಂಟ್ ಬೋರ್ಡ್ನವರಿದ್ದಾರೆ. ಯಾರು ಬೆಂಗಳೂರು ನಗರಕ್ಕೆ ಈ ಭಾಗಕ್ಕೆ ಸಮಸ್ಯೆಗಳು ಬೇಕು, ಕೆಇಬಿ, ಬೆಸ್ಕಾಮು ಮತ್ತು ಎಲ್ಲ ಸಂಬಂಧಪಟ್ಟಂತ ಎಲ್ಲ ಅಧಿಕಾರಿಗಳು ಇವತ್ತು ನಾವೆಲ್ಲ ಸರ್ಕಾರ, ನಾನೊಬ್ಬ ಜಿಲ್ಲೆ ಮಂತ್ರಿ ಆಗಿದ್ಕೊಂಡು ಉಪಮುಖ್ಯಮಂತ್ರಿ ಆಗಿದ್ದು ನಿಮ್ಮ ಹತ್ರ ನೀವೆಲ್ಲ ಬಂದು ನಮ್ಮನ್ನ ಭೇಟಿ ಮಾಡಕ್ಕೆ ಬಹಳ ಕಷ್ಟ ಆಗ್ತದೆ. ಶಾಸಕರಿಗೂ ಕೂಡ ಒತ್ತಡ ಜಾಸ್ತಿ ಇರ್ತದೆ. ಅದಕ್ಕೆ ಇಡೀ ಸರ್ಕಾರದ ಅಧಿಕಾರಿಗಳನ್ನ ಕರ್ಕೊಂಡು ನಿಮ್ಮ ಮನೆ ಬಾಗಿಲಿಗೆ ಬಂದಿದ್ದೇನೆ. ಸಾಯಂಕಾಲದವರೆಗೂ ನಾನು ಇಲ್ಲಿರ್ತೀನಿ. ಯಾರು ಗಾಬರಿ ಮಾಡ್ಕೊಳ್ಳೋದು ಬೇಡ, ರಶ್ ಮಾಡ್ಕೊಳ್ಳೋದು ಬೇಡ. ಸಾಯಂಕಾಲದವರೆಗೂ ಕೂತ್ಕೊಳ್ತೀನಿ, ನಿಮ್ಮ ಅರ್ಜಿ ಎಲ್ಲ ಸ್ವೀಕಾರ ಮಾಡ್ತೀನಿ. ನಿಮ್ಮ ಅರ್ಜಿ ಸ್ವೀಕಾರ ಮಾಡಕ್ಕಿಂತ ಮುಂಚಿತವಾಗಿ ನಿಮ್ಮ ಅರ್ಜಿಗಳನ್ನ ನನ್ಕಿನ್ನ ಕೊಡೋದು ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ. ನೋಡಿ, ಎಲ್ಲ ಕೌಂಟರ್ಗಳಿದೆ ಸುತ್ತಲೂ, ಅಲ್ಲಿಗೆ ಹೋಗಿ ರಿಜಿಸ್ಟರ್ ಮಾಡ್ಕೊಳ್ಬೇಕು. ಆ ರಿಜಿಸ್ಟರ್ ಮಾಡ್ಕೊಂಡ್ರೆ ಎಲ್ಲ ಅರ್ಜಿಗಳಿಗೂ ಕೂಡ ಏನಾಯ್ತು ಮುಂದಕ್ಕೆ ಅಂತೇಳಿ ನಿಮ್ಗೆ ಉತ್ತರ ಸಿಗ್ತದೆ. ನನಗೂ ಕೂಡ ನಾನು ಪ್ರತ್ಯೇಕವಾಗಿ ನಿಮ್ಮ ಅರ್ಜಿಗಳನ್ನ ನೋಡಿ ಯಾರ್ಯಾರ ಸಮಸ್ಯೆ ಏನಿದೆ, ಕಾನೂನು ಚೌಕಟ್ಟಿನಲ್ಲಿ ಅದು ಆಗ್ತದಾ ಇಲ್ವಾ, ಮಾಡಬೇಕಾ, ಏನ್ ಸಮಸ್ಯೆ ಇದೆ ಅಂತೇಳಿ ನಿಮ್ಗೆ ಉತ್ತರವನ್ನ ಕೊಟ್ಟು ಅದನ್ನ ಬಗೆಹರಿಸಲಿಕ್ಕೆ ಅನುಕೂಲ ಆಗ್ತದೆ. ಆದ್ರಿಂದ ನಾನು ಮೊದಲು ನಿಮ್ಮೆಲ್ಲರೂ ಕೂಡ ತಾಳ್ಮೆಯಿಂದ ಇದ್ದು ನೀವು ಫಸ್ಟ್ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಇಲ್ಲ ಪೆನ್ಷನ್ ಬಂದಿಲ್ವೋ, ಖಾತೆ ಇಲ್ವೋ, ಸಮಸ್ಯೆ ಏನಿದೆ, ಭಾಗ್ಯಲಕ್ಷ್ಮಿ ಬರ್ಲಿಲ್ವೋ, ಭಾಗ್ಯ ಜ್ಯೋತಿ, ಗೃಹ ಜ್ಯೋತಿ ಬರ್ಲಿಲ್ವೋ, ಏನೇ ವಿಚಾರ ಇರಲಿ, 5 ಗ್ಯಾರಂಟಿಗಳ ವಿಚಾರ ಇರಲಿ, ನಿಮ್ ಕಡೆಗೆ ಏನಾದ್ರು ಬಸ್ಸಿನ ಸಮಸ್ಯೆ ಇದೆಯೋ, ಒಳಚರಂಡಿ ಸಮಸ್ಯೆ ಇದೆಯೋ, ಇವೆಲ್ಲ ತಿಳಿಸಿ. ಈಗ ನಿಮ್ಮ ಶಾಸಕರಾದಂತ ಬಸವರಾಜರವರು ಮತ್ತು ಮಂಜುಳಾ ನಿಂಬಾವಳಿ ಅವರು ಅನೇಕ ಬೇಡಿಕೆಗಳನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಅದನ್ನೆಲ್ಲ ಗಮನದಲ್ಲಿ ನಾನು ಇಟ್ಕೊಂಡಿದ್ದೇನೆ. ಅದೆಲ್ಲ ನಾನು ಯಾವ ರೀತಿ ಬಗೆಹರಿಸಬೇಕು. ನನಗೆ ರಾಜಕಾರಣ ಮುಖ್ಯ ಅಲ್ಲ. ನಿಮ್ಮ ಬದುಕು, ನಿಮ್ಮ ಬದುಕಿನಲ್ಲಿ ಬದಲಾವಣೆ. ನಾವು ಭಾವನೆ ಮೇಲೆ ರಾಜಕಾರಣ ನಾವು ಮಾಡುವುದಿಲ್ಲ. ನಿಮ್ಮ ಬದುಕಿನ ಮೇಲೆ ರಾಜಕಾರಣವನ್ನ ನಾನು ಮಾಡೋನು. ನಿಮ್ಮ ಕಷ್ಟ ಕೇಳಬೇಕು ಅಂತೇಳಿ ಇಲ್ಲಿಗೆ ಬಂದಿದ್ದೇನೆ. ಆದ್ರಿಂದ ಎಲ್ಲರೂ ಫಸ್ಟ್ ಸ್ಟಾರ್ಟಿಂಗು ಹ್ಯಾಂಡಿಕ್ಯಾಪ್ಡ್ ಅವ್ರನ್ನ ಮನೆಗೆ ಹೋಗ್ಬೇಕು, ವಯಸ್ಸಾದವರು ಅವ್ರನ್ನೆಲ್ಲ ಫಸ್ಟ್ ಒಂದ್ ರೌಂಡ್ ನಾನು ಅಲ್ಲೇ ಹೋಗಿ ಅವ್ರನ್ನ ಭೇಟಿ ಮಾಡ್ತೀನಿ. ಅದಾದ್ಮೇಲೆ ಇಲ್ಲೆಲ್ಲ ಕಡೆ ವ್ಯವಸ್ಥೆ ಮಾಡಿದೀವಿ. ಇಲ್ಲಿ ನಿಂತ್ಕೊಂಡು ನಿಮ್ಮ ಅರ್ಜಿನ ಫಸ್ಟ್ ಅಲ್ಲಿ ರಿಜಿಸ್ಟರ್ ಮಾಡಿ. ಅಲ್ಲಿ ರಿಜಿಸ್ಟರ್ ಮಾಡಿದ್ರೆ ಹೆಚ್ಚಿಗೆ ದಾಖಲೆ ಆಗಿದೆ. ನನಗೂ ಕೊಟ್ಟರು ಅದು ನಾನು ಈಸ್ ಇಟ್ಕೊಳ್ತೀನಿ. ಆದ್ರೆ ನಿಮ್ಗೇನು ನಾನು ಎಂಡಾರ್ಸ್ಮೆಂಟ್ ಕೊಡಕ್ಕಾಗಲ್ಲ. ಇಲ್ಲಿ ಎಂಡಾರ್ಸ್ಮೆಂಟ್ ಕೊಡಕ್ಕಾಗಲ್ಲ. ನಾನು ಅವ್ರಿಗೆ ಹೇಳಿದ್ದೀನಿ, ಅಕಸ್ಮಾತ್ ಏನಾದ್ರು ಅರ್ಜಿಗಳು ಇಲ್ಲ ಅಂದ್ರೆ, ಒಂದೇ ಅರ್ಜಿ ಇತ್ತು ಅಂದ್ರೆ ನೀವು ಜೆರಾಕ್ಸ್ ಮಾಡಿಕೊಡಿ ಅಂತ ಹೇಳಿದ್ದೇನೆ. ಅರ್ಜಿ ತೆಗೆದುಕೊಂಡಾಗ ನಿಮ್ಗೆ ಅವ್ರು ಎಂಡಾರ್ಸ್ಮೆಂಟ್ ಕೂಡ ಕೊಡ್ತಾರೆ. ಅದು ಕೂಡ ನೀವು ಇಟ್ಕೊಂಡಿದ್ರೆ
ಮುಂದಕ್ಕೆ ಅದು ಪ್ರಯೋಜನ ನಂಬರ್ ಏನು ನಾವು ರಿಜಿಸ್ಟ್ರೇಷನ್ ಮಾಡಿರ್ತೀವಿ ಆ ನಂಬರ್ ಬರ್ತದೆ. ಆದ್ರಿಂದ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ನೀವೆಲ್ಲ ಸೇರಿ ಈ ಕ್ಷೇತ್ರದಲ್ಲಿ ನಾವು ಸೋತಿರ್ಬೋದು, ಆದ್ರೂ ನಿಮ್ಗೆಲ್ಲ ವಿಶ್ವಾಸ ಇದೆ, ಒಂದು ಬಲಿಷ್ಠವಾದಂತಹ ಸರ್ಕಾರ ಇದೆ, ನಿಮ್ಮ ಸೇವೆಯನ್ನ ನಿಮ್ಮ ಮನೆ ಬಾಗಿಲಿಗೆ ಬಂದು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಬೆಂಗಳೂರು ನಗರದ 10 ಕಡೆ 28 ಕ್ಷೇತ್ರ ಇದೆ, 10 ಕಡೆ ಇಲ್ಲ 9 ಕಡೆ ನಾನೇ ಹೋಗಿ ಎಲ್ಲಾ ಕಡೆನೂ ಡೇಟ್ಗಳನ್ನು ಕೂಡ ಕೊಟ್ಟಿದ್ದೇನೆ. ಇದೇ ರೀತಿ ಎಲ್ಲ ಅಧಿಕಾರಿಗಳನ್ನ ಕರ್ಕೊಂಡೋಗಿ ಅವ್ರ ಬಾಗಿಲಿಗೆ ಹೋಗಿ ಅವರ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ನಾವು ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ಆದ್ರಿಂದ ನೀವು ಈ ಅವಕಾಶವನ್ನ ತಾವೆಲ್ಲ ಉಪಯೋಗಿಸ್ಕೊಳ್ಬೇಕು. ನಾನು ಹೆಚ್ಚಿಗೆ ಮಾತಾಡೋದಿಲ್ಲ. ಏನು ನಮ್ಮ ಶಾಸಕರು ಏನ್ ಹೇಳಿದ್ದಾರೆ, ಮುಖ್ಯವಾಗಿ ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ, ರಸ್ತೆ ಬಗ್ಗೆ, ಕೆಲವು ಫ್ಲೈಓವರ್ ಬಗ್ಗೆ ನನ್ನ ಗಮನವನ್ನ ಸೆಳೆದಿದ್ದಾರೆ. ನಾನು ಎಲ್ಲ ಏನು ಶಾಸಕರು ಹೇಳಿದ್ದಾರೆ, ಬಸವರಾಜ್ ಮತ್ತು ಮಂಜುಳಾ ಅವರು ಏನ್ ಹೇಳಿದ್ದಾರೆ ಎಲ್ಲ ನಾನು ಬರೆದಿಟ್ಕೊಂಡಿದ್ದೇನೆ. ಟ್ರಾಫಿಕ್ ವಿಚಾರ ಇರ್ಬೋದು, ಸ್ಟ್ರಾಂಗ್ ವಾಟರ್ ಜೈನು, ಕೆರೆದು ಪೇಮೆಂಟ್ ಕೊಡುವಂತ ವಿಚಾರ, ಕೆಲಸ ನಿಲ್ಲಿಸಿದಂತ ವಿಚಾರ, ಇವೆಲ್ಲ ಕೂಡ ಹೇಳಿದ್ದಾರೆ. ಕೆಲಸ ಏನ್ ಮಾಡಕ್ಕಾಗ್ತದೆ, ಅವರು ನನಗೆ ಹೇಳ್ಕೊಟ್ಟ ಪಾಠನ ನಾವು ಇದನ್ನ ವಾಪಸ್ ರಿಪೀಟ್ ಮಾಡಿ ತೋರಿಸಿದ್ದೇವೆ. ಆದ್ರೂ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಆ ಕೆಲಸನೆಲ್ಲ ಖಂಡಿತ ನಾನು ಮಾಡಿಕೊಡ್ತೀನಿ ಅನ್ನೋದನ್ನ ಇವತ್ತು ನಿಂಬಾವಳಿಯವ್ರಿಗೂ ಮತ್ತು ಬಸವರಾಜ್ ಅವ್ರಿಗೂ ಕೂಡ ನಾನು ತಿಳಿಸ್ತಾ ಇದ್ದೇನೆ. ಸೊ ಇದನ್ನ ಎಲ್ಲಿ ಇವತ್ತು ಬಹಳ ಅತಿ ಅವಶ್ಯಕತೆ ಇದೆ ಅಂತ ಒಂದು ದೊಡ್ಡ ಅರ್ಜಿನೂ ಕೊಟ್ಟಿದ್ದಾರೆ, ಇಬ್ರು ಸೇರಿ ಅವ್ರವ್ರ ಕ್ಷೇತ್ರದೆಲ್ಲ ಕೆಲವೆಲ್ಲ ಕೊಟ್ಟಿದ್ದಾರೆ. ಸ್ಟ್ರಾಂಗ್ ವಾಟರ್ ಡ್ರೈನ್ ವಿಚಾರದಲ್ಲಿ ಅದನ್ನ ಬಹಳ ತುಂಬಿಕೊಳ್ತಾ ಇರ್ತದೆ. ನಾನು ನಮ್ಮ ಅಧಿಕಾರಿಗಳಿಗೆ ಹೇಳಿದ್ದೇನೆ, ಒಂದು ಹೊಸ ಮಾರ್ಗ ಉಪಾಯವನ್ನ ಹುಡುಕಿದ್ದೇನೆ. ಏನದು ಅಂದ್ರೆ, ಈ ಬ್ರ್ಯಾಂಡ್ ಬೆಂಗಳೂರು ಸಂದರ್ಭ ನಾನು ಹಿಂದೆ 2-3 ಬಾರಿ ಈ ಭಾಗದಲ್ಲಿ ಬಂದಿದ್ದೆ. ಈ ಕಸದ ವಿಚಾರದಲ್ಲಿ ಒಂದು ದೊಡ್ಡ ಸಮಸ್ಯೆನ ನಾವೇನಾದ್ರು ಮಾಡಿ ಈ ಕಸನ ಇಲ್ಲಿ ಹಾಕದ ಬದಲು ಹೊರಗಡೆ ಎತ್ಕೊಂಡೋಗಿ ಹಾಕ್ಬೇಕು, ಅದನ್ನ ಸುಡಬೇಕು. ಅದರಿಂದ ಏನ್ ಬೇಕೋ ಅದನ್ನ ಮಾಡಿ ಅದನ್ನ ಡಿಕಂಪೋಸ್ ಮಾಡಿ ಅದನ್ನ ಸುಟ್ಟಾಗ ಮಾತ್ರ ಅದಕ್ಕೆ ಬೆಲೆ ಬರ್ತದೆ. ಇಲ್ಲಾಂದ್ರೆ ತುಂಬಿಕೊಂಡೋಯ್ತು ಅಂದ್ರೆ ಅದೇ ಒಂದು ದೊಡ್ಡ ರಾಶಿ ಆಗ್ತದೆ. ದಿನಕ್ಕೆ ಸಾವಿರಾರು ಟನ್ನು ಈ ಒಂದು ಕಸ ಬೆಂಗಳೂರು ನಗರದಲ್ಲಿ ಉತ್ಪತ್ತಿ ಆಗ್ತಾ ಇದೆ. ಅದಕ್ಕೆ 4 ಕಡೆ ಒಂದು ವಿಶೇಷವಾದಂತ ಅದನ್ನ ಸುಡುವಂತದ್ದು ಏನು ವ್ಯವಸ್ಥೆ ಮಾಡ್ಲಿಕ್ಕೆ ಸಾಧ್ಯನೋ, ವಿದ್ಯುತ್ ಶಕ್ತಿ ಮಾಡೋದು, ಗ್ಯಾಸ್ ತಯಾರಿ ಮಾಡೋಂಥದ್ದು, ಅದಕ್ಕೆ ಈಗಾಗಲೇ ಐಡೆಂಟಿಫಿಕೇಶನ್ ಮಾಡಿ ಅದನ್ನ ಈಗಾಗಲೇ ನಾನು ಟೆಂಡರ್ ಕೂಡ ಓಪನ್ ಮಾಡಿಸಿದ್ದೇನೆ. ಇನ್ನು 4 ಕಡೆ ಟೆಂಡರ್ ಕೂಡ ಕರೀತಾ ಇದ್ದೀವಿ. ಇದನ್ನ ಟ್ರಾನ್ಸ್ಪೋರ್ಟ್ ಕಲೆಕ್ಷನ್ ಇದೇನಿದೆ ಅದನ್ನ ಟೆಂಡರ್ ಕೂಡ ಓಪನ್ ಮಾಡಿ ಇಡ್ತಾ ಇದ್ದೀವಿ. ಮಾಡಿ ಅದಕ್ಕೆ ಒಂದು ವ್ಯವಸ್ಥೆನ, ಈ ಕಸದ್ದೇ ಒಂದು ದೊಡ್ಡ ಪ್ರಾಬ್ಲಮ್. ಒಂದು ಕಸ, ಒಂದು ಟ್ರಾಫಿಕ್, ಒಂದು ನೀರು ಮತ್ತು 110 ಹಳ್ಳಿಗಳ ನೀರಿನ ಸಮಸ್ಯೆ. ಮೊದಲು ಇದಕ್ಕೆ ಪ್ರಾತಿನಿಧ್ಯ ಕೊಡಬೇಕು. ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ, ಈಗ ಹೂಳು ತೆಗೆಯೋ ವಿಚಾರಕ್ಕೆ ನಮ್ಮ ಇವರು ಮಂಜುಳಾ ಅವರು ತಿಳಿಸಿದ್ರು, ಹೂಳೆಲ್ಲ ಆಗಿದೆ. ಅದಕ್ಕೆ ನಾನು ಕೆಲವು ಜಾಗಗಳನ್ನ ಈಗಾಗಲೇ ಬಂದು ನಾನು ನೋಡಿದ್ದೇನೆ. ಒಂದು NGT ಒಂದು ಆರ್ಡರ್ ಇದೆ. ಏನಪ್ಪಾ ಅಂತಂದ್ರೆ, ಯಾವುದೇ ಒಂದು ರಾಜಕಾಲುವೆ ಇದ್ರೆ ಅಕ್ಕಪಕ್ಕದಲ್ಲಿ 50 ಅಡಿ ಏನು ಕಟ್ಟಂಗಿಲ್ಲ. 50 ಅಡಿ ಅಲ್ಲ, 50 ಮೀಟರ್ಸ್, 50 ಮೀಟರ್ ದೊಡ್ಡ ಕಾಲುವೆಯಿಂದ ಏನು ಕಟ್ಟಂಗಿಲ್ಲ. ಅಂದ್ರೆ 150 ಅಡಿ ಮಧ್ಯದಿಂದ 50 ಅಡಿ ಏನು ಕಟ್ಟಂಗಿಲ್ಲ. ಅದಕ್ಕೆ ಯಾರಿಗೂ ಕಟ್ಟಂಗಿಲ್ಲ. ಅದಕ್ಕೆ ನಾನು ಅವ್ರಿಗೆ ಏನ್ ಹೇಳಿದೀನಿ ಅಂದ್ರೆ, ಈ ಮೇಜರ್ ಟ್ರಾಫಿಕ್ ನ ನಿಲ್ಲಿಸಬೇಕು ಅನ್ನೋ ದೃಷ್ಟಿಯಿಂದ ಈಗಿಂದನೇ ಆ ರೋಡ್ 50 ಅಡಿ ಮೀಟರ್ ನಮ್ಮ ವಶಕ್ಕೆ ತೆಗೆದುಕೊಂಡು ಅವ್ರಿಗೆ ಖಾಸಗಿಯವ್ರದ್ದು ಏನಾದ್ರು ಜಮೀನಿತ್ತು ಅಂದ್ರೆ ಅವ್ರಿಗೆ TDR ಕೊಟ್ಟು, ಅದು ದೊಡ್ಡ ದೊಡ್ಡ ವಾಹನ ಅಲ್ಲ, ಪಾಪ ಶಾಲಾ ಮಕ್ಕಳಿಗೆ, ಜನರು, ಸಾಮಾನ್ಯ ಜನರಿಗೆ ಓಡಾಡ್ಲಿಕ್ಕೆ ಒಂದು ರಸ್ತೆ ತಯಾರು ಮಾಡಬೇಕು ಅಂತ ಹೇಳಿದ್ದೇನೆ. ಈಗಾಗಲೇ ಸುಮಾರು 170-180 ಕಿಲೋಮೀಟರ್ ಇಡೀ ಬೆಂಗಳೂರು ನಗರದ ಸ್ಟ್ರಾಂಗ್ ವಾಟರ್ ಡ್ರೈನ್ ಪಕ್ಕ ರಸ್ತೆಗಳನ್ನ ಗುರ್ಸಿ, ಆಗ ನಮ್ಗೆ ಕಸ ಎತ್ತಕ್ಕೂ ಕೂಡ ಅನುಕೂಲ ಆಗ್ತದೆ. ಆಗದಕ್ಕದು ಬಹಳ ಕಷ್ಟ ಆಗ್ತದೆ. ಏನೇನು ಶಿಲ್ಟ್ಗಳು ಮುಚ್ಕೊಳ್ತದೆ ಅದನ್ನೆಲ್ಲ ಕ್ಲೀನ್ ಮಾಡ್ದಂಗ ಆಗ್ತದೆ. ಪಕ್ಕದಲ್ಲಿ ಒಂದು 40 ಅಡಿ ರೋಡ್ನ ಒಂದು ಕ್ರಿಯೇಟ್ ಮಾಡ್ಕೊಂಡು, ಆ ಕಡೆ ಒಂದು 40 ಅಡಿ, ಈ ಕಡೆ 40 ಅಡಿ ಮಾಡಿದ್ರೆ ಇನ್ನ ಹೊಸ ರೋಡ್ಗಳನ್ನ ಹ್ಯಾಡ್ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ಯಾಕೆಂದ್ರೆ ಎಲ್ಲರೂ ಕೂಡ ಈಗ ಮನೇಲಿ 2 ಗಾಡಿಗಳು, 3 ಗಾಡಿಗಳು ಆಗ್ಬಿಟ್ಟಿದೆ. 30-40 ಸೈಟ್ ಇತ್ತು ಅಂದ್ರೆ 10, 5, 7, 8 ಅಂತಸ್ತು ಕಟ್ತಾ ಇದ್ದೀರಿ. ಇಲ್ಲಿ ಟ್ಯಾಕ್ಸ್ ಅನ್ನ ಬಹಳ ಲೂಸ್ ಪೋಲ್ ಆಗ್ತಾ ಇದೆ. ನೀವೆಲ್ಲ ಇದನ್ನ ರಿಜಿಸ್ಟರ್ ಮಾಡ್ಕೋಬೇಕಾದ್ರೆ ಸೆಲ್ಫ್ ಅಸೆಟ್ ಸ್ಕೀಮ್ ಅಲ್ಲಿ 30-40 ಇದ್ರೆ 2 ಮನೆ ಕಟ್ಟಿರ್ತೀರಿ, ಮೇಲ್ಗಡೆ 4 ಮನೆ ಕಟ್ಟಿಬಿಟ್ಟಿದ್ದೀರಿ. ಅದಕ್ಕೆಲ್ಲ ನಾನೀಗಾಗಲೇ ಸರ್ವೆ ನಡೀತಾ ಇದೆ.
ಹೆಚ್ಚಿಗೆ ದುಡ್ಡನ್ನ ಟ್ಯಾಕ್ಸ್ ಅನ್ನ ನೀವು ಕಟ್ಟಲಿಲ್ಲ ಅಂದ್ರೆ ನಾವು ಏನು ಅಭಿವೃದ್ಧಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ಅದಕ್ಕೆ ಒಂದು ಡ್ರೈವ್ ತೆಗೆದುಕೊಂಡಿದ್ದೇವೆ. ನಿಮ್ಮ ಮನೆ ಬಾಗಿಲಿಗೆ ಎಲ್ಲರೂ ಕೂಡ ನಿಮ್ಮ ಆಸ್ತಿ ಪಾಸ್ತಿಗಳು ಏನಿದೆ ಆ ದಾಖಲೆಗಳನ್ನ ಫ್ರೀಯಾಗಿ ಮನೆ ಬಾಗಿಲಿಗೆ ಒಂದು ಸ್ವತ್ತಿನ ದಾಖಲೆಯನ್ನ ಕೊಡ್ಲಿಕ್ಕೆ ಈಗಾಗಲೇ ತೀರ್ಮಾನ ಮಾಡಿದ್ದೇವೆ. 1 ವರ್ಷದೊಳಗಡೆ ಎಲ್ಲರೂ ಕೂಡ ಖಾತೆಯನ್ನ ನಿಮ್ಮ ಮನೆ ಬಾಗಿಲಿಗೆ ಕೊಡುವಂತ ಕೆಲಸವನ್ನ ಫ್ರೀಯಾಗಿ ನಾನು ಮಾಡ್ತೇನೆ. ಯಾರು ಕೂಡ ₹1 ದುಡ್ಡು ಕೊಡಕ್ ಹೋಗ್ಬೇಡಿ, ಒಬ್ರಿಗೊಂದು ಲಂಚ ಕೊಡಕ್ ಹೋಗ್ಬೇಡಿ. ಏನೇ ಇದ್ರು ಯಾರೇ ಲಂಚ ಕೇಳಿದ್ರು ನಮ್ಮ ಗಮನಕ್ಕೆ ತಿಳಿಸ್ಬೇಕು. ಸುಮ್ನೆ ಹೂವ ಕೆಲವರೆಲ್ಲ ಮಾಡ್ತಾ ಇರ್ತಾರೆ. ಅವ್ರು ಕೇಳ್ತಾವ್ರೆ, ಇವ್ರು ಕೇಳ್ತಾವ್ರೆ, MLA ಕೇಳ್ತಾ ಇದಾರೆ, MLA ಶಿಷ್ಯರು ಕೇಳ್ತಾ ಇದಾರೆ, ಮಂತ್ರಿ ಶಿಷ್ಯರು, PA ಯಾರನ್ನು ಕೇಳಕ್ ಹೋಗ್ಬೇಡಿ. ಯಾರು ಕೇಳಿದ್ರೆ ಕಂಪ್ಲೇಂಟ್ ಕೊಡಿ. ನೀವು ಅಷ್ಟೇ ಕಂಪ್ಲೇಂಟ್ ಕೊಡುವಂತ ಕೆಲಸ ತಾವು ಮಾಡಬೇಕು. ನಮ್ಮ BBMP ಕಚೇರಿಲೂ ಕೂಡ ನಾವು ಒಂದು ನಂಬರ್ನ ನೋಟ್ ಮಾಡ್ತೀವಿ. ಅವರು ಕೂಡ ಒಂದು ಕಂಪ್ಲೇಂಟ್ ಕೊಡುವಂತ ವ್ಯವಸ್ಥೆನ ತಾವು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದೀನಿ. ಈಗ ನಿಮ್ಗೆ ಅನೇಕ ಭಾಗ್ಯಗಳು ನಿಮ್ಮ ಮನೆ ಬಾಗಿಲಿಗೆ ಬಂದಿದೆ. ಎಲ್ಲ ಹೆಣ್ಮಕ್ಳೆಲ್ಲ ಫ್ರೀಯಾಗಿ ಬಸ್ಸಲ್ಲಿ ಓಡಾಡ್ತಾ ಇದ್ದಿರ್ತಾನೆ, ಫ್ರೀಯಾಗಿ ಬಸ್ಸಲ್ಲೆಲ್ಲ ಓಡಾಡ್ತಾ ಇದಾರಲ್ಲ, ಕೈ ಎತ್ತಾ ಇದಾರೆ. ಸೊ ನಿರುದ್ಯೋಗದ ಯುವ ನಿಧಿ ಕೂಡ ಯಾರ್ಯಾರಿಗೆ ಸಿಕ್ಕಿಲ್ಲ ಅವರು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಮಹಿಳೆಯರಿಗೆ ₹2,000 ಕೂಡ ತಲುಪ್ತಾ ಇದೆ. ಕೆಲವರು ನಂಬರ್ಗಳನ್ನ ಫೋನ್ ನಂಬರ್ ಹೆಚ್ಚು ಕಮ್ಮಿ ಆಗಿರೋರು, ಕೆಲವರು ಏಜೆಂಟ್ಗಳು ಏನ್ ಮಾಡಿದ್ದಾರೆ ಸ್ವಂತ ನಂಬರ್ ಕೊಟ್ಕೊಬಿಟ್ಟಿದ್ದಾರೆ. ಆಗ ಅದು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ. ಒಂದು 5-6 ಸಾವಿರ ತರದ್ದು 1 ಕೋಟಿ ಜನರಿಗೆ ಈಗಾಗಲೇ ಗೃಹಲಕ್ಷ್ಮಿ ಆಗ್ತಾ ಇದೆ. ಸೊ ಮಹಿಳೆಯರಿಗೆ ಈಗ ಮನೆಗೆ ಇವತ್ತು ಗೃಹ ಜ್ಯೋತಿ ಕೂಡ ಬರ್ತಾ ಇದೆ, ಫ್ರೀ 0 ಪಂಪ್ ಸೆಟ್. ಇದನ್ನ ಬಿಲ್ಲು ಕೂಡ ಈಗಾಗಲೇ ಕೊಡ್ತಾ ಇದೆ. ನಾನು ಅಲ್ಲಿ ಕೌಂಟರ್ಗೆ ಹೋಗಿದ್ದೆ, ಯಾವ್ದೋ 2-3 ಅರ್ಜಿ ಮಾತ್ರ ಬಂದಿತ್ತು ಅಲ್ಲಿ. ಸೊ ಅಂದ್ರೆ ಬೆಸ್ಕಾಂ ವತಿಯಿಂದ ಏನು ಸಮಸ್ಯೆ ಇಲ್ಲ ಅನ್ನೋದು ಆಯ್ತು. ಗೃಹಲಕ್ಷ್ಮಿ ಕೌಂಟರ್ಗೂ ಹೋಗಿದ್ದೆ, ಅಲ್ಲೂ ಒಂದು 10-12 ಅರ್ಜಿ ಮಾತ್ರ ಬಂದಿತ್ತು. ಹಂಗೆ ಇನ್ನ ಕಂದಾಯದ್ದು, ಪೆನ್ಷನ್ದು ಏನೇನಿದೆ ಅದೆಲ್ಲ ಕೂಡ ದಯವಿಟ್ಟು ತಾವು ಕೊಡಿ. ಸೊ ಹಸುವಿನ ಅನ್ನಭಾಗ್ಯ ಏನ್ ಬರ್ತಾ ಇದೆ ಅದರಲ್ಲೇ ಮಂತ್ರಾಕ್ಷತೆ ಆಗ್ತಾ ಇದೆ. ಈಗ ಹೊಸದಾಗಿ ದೇವಸ್ಥಾನದ ಮಂತ್ರಾಕ್ಷತೆ ನಿಮ್ಮೆಲ್ಲ ತಲುಪ್ತಾ ಇದೆ. ನಮ್ಮ ಅಕ್ಕಿದೆ ಆ ಮಂತ್ರಾಕ್ಷತೆ, ಅರ್ಶನ ಹಾಕ್ಬಿಟ್ಟು ಅಕ್ಕಿ ಒಂದ್ ಕಡೆ ಇರ್ತದೆ, ಅರ್ಶನ ಒಂದ್ ಕಡೆ ಇರ್ತದೆ. ಅವೆರಡು ಸೇರಿದ ತಕ್ಷಣ ಮಂತ್ರಾಕ್ಷತೆ ಆಗ್ತಾ ಇದೆ. ಸೊ ಎಲ್ಲಿ ಸಿಕ್ತು ಅಕ್ಕಿ? ಸಿದ್ದರಾಮಯ್ಯನವರು ಕೊಟ್ಟಂತ ಅನ್ನಭಾಗ್ಯದಿಂದ ಅಕ್ಕಿ ಸಿಕ್ತು, ಅದರಿಂದ ಮಂತ್ರಾಕ್ಷತೆ ಆಗಿ ಪರಿವರ್ತನೆ ಆಯ್ತು ಅಂತ ತಾವು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಗೃಹಲಕ್ಷ್ಮಿಗೂ ಮಂತ್ರಾಕ್ಷತೆ ಕೊಡ್ತಾ ಇದ್ದೀವಿ, ಗೃಹ ಜ್ಯೋತಿಗೂ ಮಂತ್ರಾಕ್ಷತೆ ಕೊಡ್ತಾ ಇದ್ದೀವಿ, ಯುವ ನಿಧಿಗೂ ಮಂತ್ರಾಕ್ಷತೆ ಕೊಡ್ತಾ ಇದ್ದೀವಿ. ಸೊ ಹಂಗೆ ಎಲ್ಲರೂ ಕೂಡ ಮಂತ್ರಾಕ್ಷತೆ ಇವತ್ತು ನಿಮ್ಮೆಲ್ಲರೂ ಕೂಡ ಸಿಗ್ತಾ ಇದೆ. ಒಳ್ಳೇದಾಗ್ಲಿ. ಭಾಷಣ ಮಾಡಕ್ ನಾನು ಇಲ್ಲಿಗೆ ಬಂದಿಲ್ಲ, ವಿಚಾರಗಳನ್ನ ಸಂಪ್ರದಾಯಗಳನ್ನ ತಿಳಿಸ್ತಾ ಇದ್ದೀನಿ. ಎಲ್ಲ ನಾಯಕರುಗಳು, ಎಲ್ಲಾ ಪಕ್ಷದ ನಾಯಕರುಗಳು ಬಂದಿದ್ದಾರೆ, ಅವರೆಲ್ಲರೂ ಕೂಡ ನಾನು ಸ್ವಾಗತ ನೀಡ್ತೀನಿ. ನಮ್ಮ ಅಧಿಕಾರಿಗಳು ಬಂದಿದ್ದಾರೆ, ಬಹಳ ಜವಾಬ್ದಾರಿ ಇದೆ. ಸಾಯಂಕಾಲ 5 ಗಂಟೆವರೆಗೂ 4-5 ಗಂಟೆವರೆಗೂ ಇಲ್ಲೇ ಇರ್ತೀನಿ. ಊಟ ಕೂಡ ನಿಮ್ಗೆ ವ್ಯವಸ್ಥೆ ಆಗಿದೆ, ತಾಳ್ಮೆಯಿಂದ ಇರಿ. ನಿಮ್ ಅರ್ಜಿ ಕೊಡಿ. ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಇರ್ಬೋದು, ವೆಲ್ಫೇರ್ ಅಸೋಸಿಯೇಷನ್ ಇರ್ಬೋದು, ಏನೇ ಇರ್ಬೋದು, ನಿಮ್ ಅರ್ಜಿನ ಖಂಡಿತ ನಾನು ಸ್ವೀಕಾರ ಮಾಡಿ ಅದನ್ನ ಬಗೆಹರಿಸಲಿಕ್ಕೆ ನಾನು ಬದ್ಧನಾಗಿದ್ದೇನೆ. ಅದಕ್ಕೋಸ್ಕರ ನಿಮ್ಮ ಸರ್ಕಾರ ನಿಮ್ಮ ಮನೆ ಬಾಗಿಲಿಗೆ ಬಂದಿದೆ. ನಿಮ್ಮ ಸರ್ಕಾರ ಸಹಕಾರ ಇರ್ಲಿ, ನಿಮ್ಮ ಸೇವೆಗೋಸ್ಕರ ಸಹಕಾರ ಇರ್ಲಿ ಅಂತೇಳಿ ಪ್ರಾರ್ಥಿಸಿ ತಮ್ಮೆಲ್ಲರೂ ಕೂಡ ಶುಭ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಈಗ ಮೊದಲು ನಾನು ಕೆಳಗಡೆ ಹೋಗ್ತೇನೆ, ಯಾರು ಬರಕ್ ಹೋಗ್ಬೇಡಿ. ಆಮೇಲೆ ಬೇರೆಯವ್ರಿಗೆಲ್ಲ ಒಂದ್ ಕಡೆಯಿಂದ ಬರ್ಲಿಕ್ಕೆ ಒಂದು ವ್ಯವಸ್ಥೆಯನ್ನ ನಾನು ಮಾಡ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.